ಸಂಗೀತ ಸುಗ್ಗಿ ಕಾರ್ಯಕ್ರಮ ಕೋಲಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬಂಧುಗಳೇ, CMR ಶ್ರೀನಾಥ್ ಅವರ ನೇತೃತ್ವದಲ್ಲಿ ಹಾಗೂ ಖ್ಯಾತ ಗಾಯಕರು, ನಿರ್ಮಾಪಕರು, ನಿರೂಪಕರು ಆಗಿರುವಂತಹ ಗೋನಾಸ್ವಾಮಿರವರ ಸಾರಥ್ಯದಲ್ಲಿ ಆಯುಷ್ ಟಿವಿಯಲ್ಲಿ ಮೂಡಿ ಬರಲಿದೆ ಜಗ್ಗಣಕ ಸಂಗೀತ ಸುಗ್ಗಿ ಸಂಭ್ರಮದ ಈ ಕಾರ್ಯಕ್ರಮ. ಇದೇ ಪ್ರಪ್ರಥಮ ಬಾರಿಗೆ ಕೋಲಾರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಲೆಯನ್ನ ಬೆಳಕಿಗೆ ತರಲಿಕ್ಕಾಗಿ ಕೋಲಾರದ ಮೂಲೆ ಮೂಲೆಯಿಂದ, ಪ್ರತಿಯೊಂದು ಹಳ್ಳಿಯಿಂದ ಸಾಕಷ್ಟು ಜನರು ಆಗಮಿಸಿದ್ದಾರೆ. ಅವರೆಲ್ಲರ ಪ್ರತಿಭೆಯನ್ನ ಈ ಒಂದು ವೇದಿಕೆಯ ಮೂಲಕ ನಾವೆಲ್ಲರೂ ಕೂಡ ನೋಡುವಂತಹ ಆ ಒಂದು ಸುಕ್ಷಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಯಾವುದೇ ಕಾರ್ಯಕ್ರಮ ನಡಿಬೇಕು ಅನ್ನೋದಾದ್ರೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಕಾರ್ಯಕ್ರಮದ ಉದ್ದೇಶ ಈಡೇರಲಿ ಅಂತ ಜ್ಯೋತಿಯನ್ನ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನ ನೀಡುವಂಥದ್ದು ವಾಡಿಕೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಇದೀಗ ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿರುವಂತಹ ಸಮಾಜ ಸೇವಕರು ಶ್ರೀಯುತ CMR ಶ್ರೀನಾಥ್ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಆತ್ಮೀಯವಾದ ಆಮಂತ್ರಣ ವೇದಿಕೆಗೆ. ಅವರ ಜೊತೆಯಾಗಿ ಖ್ಯಾತ ಗಾಯಕರು, ನಿರೂಪಕರು, ನಿರ್ಮಾಪಕರು ಆಗಿರುವಂತಹ ಶ್ರೀಯುತ ಗೋನಾಸ್ವಾಮಿರವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಇದರ ಜೊತೆಯಾಗಿ ಶ್ರೀಯುತ ಟಮಟೆ ನಾಗರಾಜ್ ಅವರು ಕೂಡ ಇದ್ದಾರೆ. ದಯಮಾಡಿ ವೇದಿಕೆಯಲ್ಲಿ ನಮ್ಮ ಜೊತೆಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಜಾನಪದ ಒಕ್ಕೂಟದಲ್ಲಿ ನಿರಂತರ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಶ್ರೀಯುತ ಟಮಟೆ ನಾಗರಾಜ್ ಅವರಿಗೆ ಆತ್ಮೀಯ ಆಮಂತ್ರಣ. ಹಾಗೂ ಶ್ರೀಯುತ ಸಮೃದ್ಧಿ ಸುಧಾಕರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ನಟರಾಜ್ ಅವರು ಕೂಡ ವೇದಿಕೆ ಮೇಲೆ ಜೊತೆಯಾಗಬೇಕು. ಹಾಗೂ ಶ್ರೀಯುತ ಗಣೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಜಗ್ಗಣಕ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿದೆ ಬಂಧುಗಳೇ. ಆಯುಷ್ ಟಿವಿ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಒಂದು ಅತ್ಯುತ್ತಮ ಜೀವನ ಶೈಲಿ, ಹಾಗೆ ಯಾರಲ್ಲಿ ಕಲೆ ಇದೆ ಅಂತವರನ್ನ ಬೆಳಕಿಗೆ ತರುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ. ಆ ನಿರಂತರ ಪ್ರಯತ್ನದಲ್ಲಿ ಮತ್ತೊಂದು ಗರಿ ಎನ್ನುವುದೇ ಈ ಜಗ್ಗಣಕ ಕಾರ್ಯಕ್ರಮ. ಶುಭ ದಿನ. ಕೋಲಾರದಲ್ಲಿ ಇಡೀ ಪ್ರಪ್ರಥಮ ಬಾರಿ ಜನಪದ ಕಲೆನ ಮುಂಚೂಣಿಗೆ ತಂದು ಅದರ ಒಂದು ಉದ್ದೇಶ ಇಡೀ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಜನಪದ ಆಸಕ್ತರನ್ನ, ಆಕಾಂಕ್ಷಿಗಳನ್ನ, ಅಭಿಮಾನಿಗಳನ್ನ ಒಂದೇ ವೇದಿಕೆಯಲ್ಲಿ ತಂದು ಅದರ ಮೂಲಕ ಜನಪದ ಸಾಹಿತ್ಯನ, ವಿಶೇಷವಾಗಿ ಕೋಲಾರ ಜನಪದ ಸಾಹಿತ್ಯನ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸಬೇಕು. ಆ ನಿಟ್ಟಲ್ಲಿ ಒಂದು ವಿನೂತನ ಮತ್ತು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತೇಳಿ ಆಯುಷ್ ಟಿವಿಯ ಜೊತೆಗೂಡಿ ನಿಮ್ಮೆಲ್ಲರ ಪ್ರೀತಿಯ ಸೋದರರಾದ ಗೋನಾಸ್ವಾಮಿರವರು ಇದೇ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಮತ್ತು ಸುತ್ತೂರು ಗ್ರಾಮದಲ್ಲಿ ಅವರ ಒಂದು ಏನೋ ಒಂದು ಜೀವನ ಮತ್ತೆ ಬದುಕು ಕಟ್ಕೊಂಡಿದ್ದಾರೆ. ಅವರು ಇಡೀ ಜಿಲ್ಲೆಯಲ್ಲಿ ನಾವು ನಮ್ಮ ಶ್ರಮದಿಂದ ಏಕಲವ್ಯನ ರೀತಿಯಲ್ಲಿ ಸಂಗೀತನ ಅಭ್ಯಸಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಜನಪದ ಕಲೆನ ಜೊತೆಗೆ ಇಡೀ ಜಿಲ್ಲೆಗೆ ಹೆಸರು ತರ್ತಕ್ಕಂಥ ಒಂದು ಹೆಮ್ಮೆಯ ಕೆಲಸ ಅವುಗಳು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಇದರ ಭಾಗವಾಗಿ ಇವತ್ತು ದಿವಸ ನನ್ನ ಹುಟ್ಟೂರು, ನನ್ನ ಜನ್ಮಸ್ಥಳ ಕೋಲಾರದಲ್ಲಿ ವಿಶೇಷವಾದ ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತೇಳಿ ಅವರು ಒಂದು ವ್ಯವಸ್ಥಿತ ಒಂದು ಜಾಗದಲ್ಲಿ ಕೂತು ಚರ್ಚೆ ಮಾಡೋ ಸಂದರ್ಭದಲ್ಲಿ ನಾವುಗಳು ಮತ್ತೆ ಅವರು ಭೇಟಿಯಾಗಿದ್ದೆ ಕೇವಲ ಒಂದು 2-3 ತಿಂಗಳಿಂದ ಮುಂಚೆ. ಅಲ್ಲಿ ನಮ್ಮ ಕೋಲಾರದವ್ರು ಬರ್ತಾರೋ ಬರಲ್ವೋ ಅನ್ನೋ ಒಂದು ಆತಂಕ ಇತ್ತು. ಯಾಕೆಂದ್ರೆ ಯಾರನ್ನ ಕೇಳಿದ್ರೂ
ಹಿತ್ತಲಕ್ಕ ಕರಿಬೇಡ ಮಾವ ಅಂತ ಸಿನಿಮಾ ಹಾಡಾಡ್ತಾರೆ. ಆ ಹಿತ್ತಲಕ್ಕ ಕರಿಬೇಡ ಮಾವನೂ ಜನಪದನೇ, ಅವ್ರು ಸಿನಿಮಾಗೆ ಹಾಕ್ಕೊಂಡಿದ್ದಾರೆ. ಎಲ್ಲರೂ ಅದೇ ಹಾಡಾಡ್ತಾರಲ್ಲಪ್ಪ, ನಮ್ಮ ಜನಪದವರು ಯಾರು ಬರ್ತಾರೆ ಅಂತ. ಇನ್ನೂ ಬರ್ತಾ ಇದ್ದಾರೆ ಬಂಧುಗಳೇ. ನಮ್ಮ ನಾಗರಾಜಣ್ಣ ಹೇಳಿದಾಗೆ ನಾನು 16 ಜನರಿಗೆ ಮಾತ್ರ ನಾವು ಅವಕಾಶ ಇದೆ. ಆದರೆ 8ನೇ ತರಗತಿಯಲ್ಲಿ ನಾನು ಹಾಡೋದಕ್ಕೆ ಹೋದೆ, ನನ್ನನ್ನು ನೂಕ್ಬಿಟ್ರು. ನೀನು ಬರಲ್ಲ ಹೋಗ್ರಿ ಅಂತೇಳಿ ನಾನು ಹೊರಗಡೆ ತಳ್ಬಿಟ್ರು. ನೋಡಿ, ಈ ಕಡೆ ನೋಡ್ಬೇಕಿಲ್ಲ, ಯಾರು ಹೊರಗಡೆ ತಳ್ಳಿದ್ರು ಅವ್ರು ಅಲ್ಲೇ ಇದ್ದಾರೆ. ನಾನು ಎಲ್ಲೆಲ್ಲೋ ಹೋಗಿದ್ದೀನಿ. ನಿಮ್ಮನ್ನ ನೂಕ್ತಾರಲ್ಲ, ಇದ್ದೀರಿ. ಸ್ವಲ್ಪ ಲೇಟ್ ಆಯಿತು ಅಂದರೆ ಅದು ಶೂಟಿಂಗ್ ವೀಕ್ ಆಗಿಬಿಡ್ತದೆ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ಬೇಗ ಎಲ್ಲ ವೇದಿಕೆ ಕೊಡ್ಬೇಕು ನಿಮಗೆ ಅಂತ ನನ್ನ ಆಶಯ. ಇವತ್ತು ಜಗ್ಗನಕ್ಕ ಒಂದು ವಿನೂತನವಾದ ಕಾರ್ಯಕ್ರಮ. ಆಯುಷ್ ಟಿವಿ, ಗೋನಾಸ್ವಾಮಿ, CMR ಶ್ರೀನಾಥ್ ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ಮೊದಲ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಆಶಯ ಬಹಳ ದೂರ ಇದೆ. ಗೋನಾಸ್ವಾಮಿ ಹೇಳಿದ್ರು, 10 ವರ್ಷದ ಕಾರ್ಯಕ್ರಮ, ಪ್ರತಿ ತಾಲೂಕಲ್ಲೂ ಮಾಡ್ತೀನಿ, ಪ್ರತಿ ತಾಲೂಕಲ್ಲೂ ಕನಿಷ್ಠ ಒಂದು 10ರಿಂದ 20 ಜನ ಗಾಯಕರನ್ನ ತಯಾರು ಮಾಡ್ತೀನಿ, ಅವ್ರಿಗೆಲ್ರಿಗೂ ಒಂದು ವೇದಿಕೆ ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಇವತ್ತು ಕೋಲಾರ ಜಿಲ್ಲೆ ಪ್ರತಿಭೆಗಳಿಗೆ ಕೊರತೆ ಇಲ್ಲ. ಪ್ರತಿ ಊರಲ್ಲೂ ಪ್ರತಿ ಮನೆಯಲ್ಲೂ ಪ್ರತಿಭೆ ಇದ್ದಾರೆ. ಒಂದು ಪ್ರತಿಭೆ ಯಾರು ಸಹಕಾರ ಪಡ್ಕೊಳ್ದೆ ಒಂದು ಮಾತು ಹೇಳಿದ್ರು CMR ಶ್ರೀನಾಥ್ ಅವರು, ಏಕಲವ್ಯ ಅಂತ. ಏಕಲವ್ಯನ ರೀತಿಯಲ್ಲಿ ಜಾನಪದ ನಂಬ್ಕೊಂಡು ನಂದೊಂದು ಕನಸಿದೆ, ಆಶೆ ಇದೆ. ಕೋಲಾರ ಜಿಲ್ಲೆಯ ವಿಶಿಷ್ಟವಾದ ಕಲೆಗಳು, ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಕಲೆಗಳನ್ನ ಮತ್ತೊಮ್ಮೆ ಇಂಥದ್ದೊಂದು ವೇದಿಕೆ ಮಾಡಿ ಅದರ ಮೂಲಕ ಪರಿಚಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಹಲವಾರು ಕಲಾ ಪ್ರಕಾರಗಳು ಅಳಿವಿನಂಚಿನಲ್ಲಿರ್ತಕ್ಕಂಥದ್ದು ಜನಪದ ಜೊತೆಗೆ ಒಂದು ಲಿಸ್ಟ್ ಹೇಳ್ತೀನಿ. ತಮ್ಗೆಲ್ಲಾದ್ರೂ ಕಂಡು ಬಂದರೆ ಜಿಲ್ಲೆಯಲ್ಲಿ ಅಥವಾ ನಮ್ಮ ಅವಿಭಜಿತ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾದ್ರೂ ಕಂಡು ಬಂದರೆ ಅದನ್ನು ಈಗಾಗಲೇ ಏನು ತಮ್ಮ ಹತ್ರ ಫೋನ್ ನಂಬರ್ ಇದೆ, ಏನು ಪಾಸ್ ಬೇಕು ಅಂತ ಕೇಳಕೊಟ್ಟಿದ್ರೆ ಆ ಫೋನ್ ನಂಬರ್ ಮಾಡಿ ಈ ಥರದ್ದು ಇಂಥ ಒಂದು ಗ್ರಾಮ ಅಥವಾ ಇಂಥ ನಗರ ಪ್ರದೇಶದಲ್ಲಿ ಇಂಥ ಒಂದು ಮೂಲೆಯಲ್ಲಿದ್ದಾರೆ ಅಂತ ತಿಳಿಸಿದ್ರೆ ಅವರು ಎಲೆಮರೆಕಾಯಿ ಥರ ಕೆಲಸ ಮಾಡ್ತಿರ್ತಾರೆ ಅಥವಾ ಒಂದು ಕಲೆ ಇಟ್ಕೊಂಡಿರ್ತಾರೆ. ಅದು ಯಾರು ಕೂಡ ವೇದಿಕೆಗೆ ಬರೋಕ್ಕಾಗೋದಿಲ್ಲ. ಕೆಲವೊಂದಷ್ಟು ಜನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಅಥವಾ ನಮ್ಮ ಯೂನಿವರ್ಸಿಟಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಒಬ್ಬ ವಿಭಾಗದಲ್ಲಿ ನೋಂದಾಯಿಸಿ ಮಾಡ್ಕೊಂಡಿರ್ತಾರೆ. ಅದು ಅಲ್ಲದಂತ ಹೊರತಾಗಿ ಎಲ್ಲರೂ ಆ ಕಲೆಗಳು ನಶಿಸೋಗಿದ್ರೆ ಅದನ್ನ ನಶಿಸೋಗತಕ್ಕಂಥ ಒಂದು ಪ್ರಕ್ರಿಯೆಗಳಿದ್ರೆ ನಾವು ದಯವಿಟ್ಟು ತಿಳಿಸ್ಬೇಕು. ಆ ಒಂದು ಕಲೆಗಳಲ್ಲಿ ಡೊಂಬರಾಟ, ಕೋಲಾಟ, ಚಕ್ಕ ಭಜನೆ, ಹುಲಿ ವೇಷ ಇಡೀ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಜಾನಪದ ಕಲೋತ್ಸವ ನಡೀತಾ ಇದೆ. ಅದು ಅಕ್ಟೋಬರ್ 6ನೇ ತಾರೀಕು ಇದೇ ಕೋಲಾರ ನಗರದಲ್ಲಿರ್ತಕ್ಕಂಥ ಭೈರವಾಡ ನಗರದ ಮೈದಾನದಲ್ಲಿ ನಡೀತಾ ಇದೆ. ಅದರ ಪೂರ್ವಭಾವಿಯಾಗಿ ಜಿಲ್ಲೆಯಲ್ಲಿ ಹಲವಾರು ಕಲಾವಿದರು ಯಾರು ಅದ್ರ ಬಗ್ಗೆ ಆಸಕ್ತಿ ಹೊಂದು ಅದ್ರ ಬಗ್ಗೆ ಎಷ್ಟು ದಿನ ಉಚಿತ ರೀತಿಯಲ್ಲಿ ತೊಡಸ್ಕೊಂಡು ಮಾಡ್ತಕ್ಕಂಥ ಎಲ್ಲ ಜನಪದ ಕಲಾವಿದರು, ಅಂದರೆ ಯಾವುದೇ ವಯಸ್ಸಿನ ಮಿತಿ ಇಲ್ಲದಂಥ ರೀತಿಯಲ್ಲಿ ಅವರನ್ನ ಇಡೀ ಈ ಒಂದು ಇವತ್ತಿನ ದಿವಸ ರಂಗಮಂದಿರ ವೇದಿಕೆಯಲ್ಲಿ ಆಡಿಸಿ ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿ ತೀರ್ಪುಗಾರರ ಒಂದು ಮಧ್ಯಸ್ಥಿಕೆಯಲ್ಲಿ ಹಾಡುಗಾರರನ್ನ ಗುರುತಿಸಿ ಅದರಲ್ಲಿ ಯಶಸ್ಕೊಂಡವ್ರನ್ನ, ಅದರಲ್ಲಿ ಚೆನ್ನಾಗಿ ಹಾಡಿದಂಥವ್ರನ್ನ ಆಯ್ಕೆ ಮಾಡಿ ಒಂದು 16 ಹಾಡುಗಾರರನ್ನ ಇಲ್ಲಿ ಅಂತಿಮವಾಗಿ ಸೆಲೆಕ್ಟ್ ಮಾಡಿ ಏನು 6ನೇ ತಾರೀಕು ದೊಡ್ಡ ಮಟ್ಟದ ಒಂದು ಸಂಗೀತೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ಅದು ಆಡಿಸಿ ನೇರ ಸಂಗೀತ ಸಂಯೋಜನೆ ಮಾಡೋದ್ರ ಮೂಲಕ ಕೋಲಾರ ಜಿಲ್ಲೆಯ ಅತ್ಯುತ್ತಮ ಸಂಗೀತ ಪ್ರತಿಭೆಗಳನ್ನು ಗುರುತಿಸಿ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸತಕ್ಕಂಥ ಒಂದು ಕಾರ್ಯಕ್ರಮ. ಜೊತೆಯಾಗಿ ಹಲವಾರು ವೃತ್ತಿಪರ ಸಂಗೀತಗಾರರನ್ನ ಜನಪದದಲ್ಲಿ ಪ್ರಬುದ್ಧರು ಮತ್ತು ಅದರಲ್ಲಿ ಸಾಧನೆ ಮಾಡ್ತಕ್ಕಂಥ ಸಂಗೀತಗಾರರನ್ನ ಕರೆಸಿ ಆಡಿಸಿ ಇಡೀ ಕೋಲಾರ ನಗರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಜನ ಭಾಗವಹಿಸಬೇಕು. ಅಲ್ಲಿ ಮಾಡ್ತಕ್ಕಂಥ ಸಂಗೀತೋತ್ಸವ ಕಾರ್ಯಕ್ರಮ ಯಶಸ್ಸುಗೊಳಿಸಿ ಜನಪದ ಕಲೆನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ನಾವೆಲ್ಲೂ ಕೂಡ ಕೈ ಜೋಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ದಿವಸ ಏನು ಬೆಳಿಗ್ಗೆ ಕಾರ್ಯಕ್ರಮ ನಡೀತಾ ಇದೆ. ನಾನಾದರೂ ಬೆಳಿಗ್ಗೆಯಿಂದಲೇ ಸಂಜೆ 5 ಗಂಟೆ ನಡೀತಾ ಇದೆ. 5 ಗಂಟೆಯಿಂದ
ಇದುವರೆಗೂ ಕೂಡ ಆ ಕಾರ್ಯಕ್ರಮ ಭಾಗವಹಿಸಿದ ತುಂಬ ಚೆನ್ನಾಗಿ ಮೂಡ್ತಾ ಸಮಯದ ಅಭಾವ ಏನು 150 ಜನ ಸ್ಪರ್ಧಿಗಳಲ್ಲಿ ಭಾಗವಹಿಸಿದರೆ ಸಮಯ ಅಭಾವದಿಂದ ಸ್ವಲ್ಪ ಬೇಗನೆ ಅದನ್ನು ಆಡಿಸಿ ಮುಗಿಸ್ತಾ ಇದ್ದಾರೆ. ನಮಗೂ ಕೂಡ ಬೇಸರ ಆಗ್ತಾ ಇದೆ, ಸ್ಪರ್ಧಾರ್ಥಿಗಳು ಕೂಡ ಸ್ವಲ್ಪ ಬೇಸರ ಮಾಡ್ಕೊಳ್ತಾರೆ ಅನ್ನಿಸ್ತದೆ. ಅದು ಕೂಡ ಸಮಯದ ಅಭಾವ ಮುಗಿಸೋಬೇಕಾದ್ರಿಂದ ಸ್ವಲ್ಪ ಒಂದು ನಿಮಿಷ 2 ನಿಮಿಷ ಕಾಲಾವಕಾಶ ಕೊಟ್ಟು ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಇವತ್ತು ದಿವಸ ಇಲ್ಲಿ ಆಕಾಂಕ್ಷಿಗಳಾಗಿ ಅಭ್ಯರ್ಥಿಗಳಾಗಿ ಬಂದಿದ್ದಾರೆ. ಯಾರೂ ಕೂಡ ನಾನು ಸೋತ್ರ ಆಯ್ಕೆ ಆಗಲಿಲ್ಲ ಅನ್ನೋ ಒಂದು ಬೇಸರ ಬೇಡ. ಎಲ್ಲರೂ ಕೂಡ ಮುಂದಿನಲ್ಲಿ ಅತ್ಯುತ್ತಮವಾದ ಅವಕಾಶಗಳಿರ್ತವೆ. ಇದನ್ನು ಇಂಥ ವೇದಿಕೆಗಳು ಇನ್ನಷ್ಟು ಮಾಡೋಣ, ಅದರಲ್ಲಿ ಅವರೆಲ್ಲ ಭಾಗಿಯಾಗಲಿ, ಅವರು ಕೂಡ ಅವಕಾಶ ಕಲ್ಪಿಸಿ ಮುಂದೆ ಅವರ ಯಶಸ್ಸು ಆಗಲಿಕ್ಕೆ ನಾನು ಕೂಡ ಸಹಕಾರ ನೀಡ್ತೀನಿ. ಒಟ್ಟಾರೆಯಲ್ಲಿ ನಮ್ಮ ಕೋಲಾರದ ದೇಸಿ ಕಲೆ ಏನಿದೆ, ಜನಪದ ಕಲೆ, ಅದನ್ನು ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಸಂಪೂರ್ಣ ಸಹಕಾರ ನೀಡಬೇಕಂತೇಳಿ ನನ್ನ ಸಾರ್ವಜನಿಕರಲ್ಲಿ, ನನ್ನ ಕೋಲಾರ ಜಿಲ್ಲೆಯ ಎಲ್ಲ ನನ್ನ ಸನ್ಮಿತ್ರರಲ್ಲಿ ನಾನು ಮನವಿ ಮಾಡ್ತೀನಿ. ನಮಸ್ಕಾರ.